ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬ್ಯಾಕ್ ನೆಕ್ ಡಿಸೈನ್ನ ತಿಳಿಸ್ಕೊಡ್ತಿದ್ದೀನಿ. ಇವಾಗ ನಾನು ಲೈನಿಂಗಿಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಗಲ ಇದೆ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಕ್ಯಾನ್ವಾಸ್ನ. ಹಾಗೆ ಇದು ಕ್ಯಾನ್ವಾಸಲ್ಲಿ ಶೈನಿಂಗ್ ಇರೋದು ಲೈನಿಂಗ್ ಕಡೆ ಹೋಗೋ ಥರ ಇಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಇದನ್ನು ಐರನ್ನೂ ಮಾಡ್ಕೋಬೋದು. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಹಾಗೆ ಪಕ್ಕದಲ್ಲೂ ಒಂದು ಹೊಲಿಗೆನ ಹಾಕ್ಕೊಳ್ತೀನಿ. ಆನಂತರ ನೋಡಿ, ಪಕ್ಕದಲ್ಲೂ ಒಂದು ಹೊಲಿಗೆನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಆದ ನಂತರ ನಾನು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಬಾಡಿ ಪೀಸು ಸೀದಾ ಭಾಗದಲ್ಲಿ ಈ ಲೈನಿಂಗ್ ಬರೋ ಥರ ಇಟ್ಕೊಳ್ತೀನಿ. ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡಿ ತೆಗೆದಿದ್ದೀನಿ. ಬಾಡಿ ಪೀಸ್ ಸೀದಾ ಭಾಗದಲ್ಲಿ ನಾವೇನು ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಪೀಸ್ಗೆ, ಅದನ್ನಿಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ ಮೇಲ್ಭಾಗದಲ್ಲಿ ಬರಬೇಕು, ಈ ರೀತಿ ಬರಬೇಕು. ಇವಾಗ ಸ್ಟಿಚ್ ಹಾಕ್ಕೊಳ್ತೀನಿ. ವಿ ನೆಕ್ ಏನಿದೆ ಅದಕ್ಕೆ ಸ್ಟಿಚ್ ಹಾಕ್ಕೊಳ್ತೀನಿ. ಒಂದು 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಕರೆಕ್ಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತೀನಿ. ಆನಂತರ ಸೊಂಟದ ಭಾಗದಲ್ಲಿ ಅಂತಂದರೆ ಬ್ಯಾಕ್ ಸೈಡ್ನ ಕೆಳಭಾಗದಲ್ಲೂ 1 ಸೆಂಟಿಮೀಟರ್ ಅಷ್ಟು ಮಾರ್ಜಿನ್ನ ಬಿಟ್ಟಿರ್ತೀನಿ. ಅದನ್ನು ಇವಾಗಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಬಾಡಿ ಪೀಸ್ ಇರೋದನ್ನು ಕಟ್ ಮಾಡಿ ತೆಗಿತಿದ್ದೀನಿ. ಆನಂತರ ಇದಕ್ಕೆ ನ್ಯಾಚ್ ಹೊಡ್ಕೋಬೇಕು. ನೋಡಿ, ಬಾಟಮಲ್ಲಿ 1 ಸೆಂಟಿಮೀಟ್ರ್ ಅಷ್ಟು ಮಾರ್ಜಿನ್ ಏನು ಬಿಟ್ಟಿದ್ದೀನಿ ಲೈನಿಂಗಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಬಾಡಿ ಪೀಸು ಎಕ್ಸ್ಟ್ರಾ ಇದೆ. ಇವಾಗ ನ್ಯಾಚ್ ಹೊಡ್ಕೊಳ್ತೀನಿ. ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತೀನಿ. ಇವಾಗ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಬಾಟಮಲ್ಲಿ 1 ಕಿನ್ನರಿ ಹಾಗೆಯೇ 1 ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ತೀನಿ. ಇವಾಗ ಕಿನ್ನರಿ ಹೊಲಿಗೆನ ಬಾಡಿ ಪೀಸ್ನ ಕರೆಕ್ಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತೀನಿ. ಆನಂತರ ನೆಕ್ಕಲ್ಲೂ 1 ಸ್ಟಿಚ್ನ ಕಿನ್ನರಿ ಹೊಲಿಗೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಲೈನಿಂಗ್ ಅಳತೆಗೆ ಬಾಡಿ ಪೀಸ್ ಎಕ್ಸ್ಟ್ರಾ ಇದೆ, ಅದರ ಅಳತೆಗೆ ಲೈನಿಂಗ್ ಅಳತೆಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ಕರೆಕ್ಟ್ ಮಾಡ್ಕೊಳ್ತಾ 1 ಕಿನ್ನರಿ ಹೊಲಿಗೆನ ಹಾಕ್ಕೋಬೇಕು. ಬಾಡಿ ಪೀಸ್ ಮೇಲೇ ಕಿನ್ನರಿ ಹೊಲಿಗೆ ಬರಬೇಕು, ಲೈನಿಂಗ್ ಹೊರಗಡೆಗೆ ಕಾಣಿಸ್ಬಾರ್ದು. ನಾವು ಫೋಲ್ಡ್ ಮಾಡಿದಾಗ ಬಟ್ಟೆ ಎಕ್ಸ್ಟ್ರಾ ಹೊರಗಡೆ ಬರಬಾರ್ದು, ಆ ರೀತಿ ಸ್ಟಿಚ್ ಹಾಕ್ಕೋಬೇಕು. ಈಗ ನೋಡಿ, ಆರ್ಮೋಲ್ ಕಡೆಯಲ್ಲೂ 1 ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ಕಡೆನೂ 1 ಸ್ಟಿಚ್ನ ಹಾಕ್ಕೊಂಡು ಆನಂತರ ನಾನು ನೋಡಿ ಇದಕ್ಕೆ ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ. ಆನಂತರ ಇದ್ರ ಸೀರೆ ಕಲರು ಬಟ್ಟೆನಲ್ಲಿ ಪೋಕ್ಲಿ ಬಟನ್ನ ರೆಡಿ ಮಾಡ್ಕೊಳ್ತೀನಿ. ಇದು ಸೀರೆ ಬಟ್ಟೆ ತೆಳು ಇರೋದ್ರಿಂದ ನಾನು ಒಳಗಡೆಗೆ ಲೈನಿಂಗ್ನ ಹಾಕ್ಕೊಂಡು ನೋಡಿ ಈ ರೀತಿ ಹೂವು ಕಟ್ಟೋ ಥರ ಸುತ್ತಿ ಒಂದು 4-5 ಬಾರಿ ಸುತ್ತಿ ಆನಂತರ ಒಂದು ನಾಟನ್ನ ಹಾಕ್ಕೋಬೇಕು. ಈ ರೀತಿ ನಾನು ಒಂದು 10 ಪೋಕ್ಲಿ ಬಟನ್ನ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಸುತ್ತಕೊಂಡು ರೆಡಿ ಮಾಡ್ಕೊಳ್ತೀನಿ. ಹೀಗೆ ಎಲ್ಲ ಪೋಕ್ಲಿ ಬಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆನಂತರ ಹಾಫ್ ಟೆನ್ಷನ್ ಹಾಕ್ಕೊಂಡು ಇದು ಫುಲ್ ಟೆನ್ಷನ್ ಇದೆ ಅದನ್ನು ತೆಗೆದು ಹಾಫ್ ಟೆನ್ಷನ್ನ ಹಾಕ್ಕೊಂಡು ನಾನು ಇದನ್ನು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ಒಂದೊಂದನ್ನೇ ಕಟ್ ಮಾಡ್ಕೊಳ್ತೀನಿ ನೀಟಾಗಿ. ನೋಡಿ, ಹಾಫ್ ಟೆನ್ಷನ್ ಹಾಕ್ಕೊಂಡು ಫುಲ್ ಟೆನ್ಷನ್ನ ತೆಗೆದಿಟ್ಟು ಆನಂತರ ಪೋಕ್ಲಿ ಬಟನ್ನ ಹಾಕ್ಕೋಬೇಕು.
ನಾನು ಬಲಗಡೆ ಹೋಲಿರೋ ಟೆನ್ಷನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಇಟ್ಟು ಒಂದ್ರ ಪಕ್ಕದಲ್ಲಿ ಒಂದು ಪೋಕ್ಲಿ ಬಟನ್ನ ಇಟ್ಟು ನಾನು ರೆಡಿ ಮಾಡ್ಕೊಳ್ತೀನಿ. ನಿಧಾನಕ್ಕೆ ಒಂದ್ರ ಪಕ್ಕ ಒಂದು ನಾನು ಅಲ್ಲಿ ಗೆರೆನ ಎಳ್ಕೊಂಡಿದ್ದೀನಿ. ಆ ಗೆರೆ ಮೇಲೆ ಸ್ಟಿಚ್ ಬರೋ ಥರ ಪೋಕ್ಲಿ ಬಟನ್ನ ಇಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ಬಾರ್ಡರ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಎರಡು ಭಾಗಕ್ಕೂ ಒಂದೊಂದು ಬಾರ್ಡರ್ನ ಹಾಕ್ಕೊಳ್ತೀನಿ. ಈ ರೀತಿ ಕರೆಕ್ಟಾಗಿ ಕಿನಾರಿ ಹೊಲಿಗೆ ಬರೋ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ಪೋಕ್ಲಿ ಬಟನ್ ಒಳಗಡೆ ಸ್ಟಿಚ್ ಬರೋ ಥರ ಪೋಕ್ಲಿ ಬಟನ್ನ ಮೇಲ್ಗಡೆಗೆ ಎತ್ಕೊಂಡು ಆನಂತರ ಸ್ಟಿಚ್ ಹಾಕ್ಕೊಳ್ತೀನಿ. ನಿಧಾನಕ್ಕೆ ಹಾಕೋಬೇಕು, ಇಲ್ಲಾಂದರೆ ಪೋಕ್ಲಿ ಬಟನ್ ಒಳಗಿರೋ ಮಣಿ ಹೊಡೆಯುತ್ತೆ, ಹಾಗೆ ನೀಡ್ಲೂ ಒಡೆದೋಗುತ್ತೆ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಪೋಕ್ಲಿ ಬಟನ್ ಕೆಳಗಡೆ ಬಾರ್ಡ್ರ್ ಬರೋ ಥರ ಇಟ್ಟು ಸ್ಟಿಚ್ ಮಾಡಿಕೊಂಡೆ. ಆನಂತರ ಸೈಡಲ್ಲಿ ಬಾರ್ಡ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಇದೇ ರೀತಿ ಇನ್ನೊಂದು ಸೈಡಲ್ಲೂ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸೈಡು ಬಾರ್ಡರ್ ಅಟ್ಯಾಚ್ ಮಾಡಾಯಿತು. ಇನ್ನೊಂದು ಸೈಡೂ ನೋಡಿ ಬ್ಯಾಕ್ ಸೈಡಿಂದ ಅಂದರೆ ಕೆಳಭಾಗದಿಂದ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಕರೆಕ್ಟಾಗಿ ಕಿನಾರಿ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ. ಮತ್ತು ಬಾರ್ಡರ್ನ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಇವಾಗ ಈ ನೆಕ್ಕು ರೆಡಿ ಆಯಿತು. ಮೇಲೆ ಒಂದು ಪಟ್ಟಿ ಇತ್ತು, ಅವ್ರು ಕಳಿಸಿರೋ ಡಿಸೈನಲ್ಲಿ, ಅದು ಬೇಡ ಅಂತ ಹೇಳಿದ್ರು, ಹಾಗಾಗಿ ನಾನು ಇಷ್ಟಕ್ಕೆ ಫುಲ್ ಮಾಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಬೇಗ ನಿಮ್ಮನ್ನು ತಲುಪುತ್ತೆ. ಹಾಗಾಗಿ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.